ಪ್ರಿಯ ಸ್ಪರ್ಧಾ ಮಿತ್ರೆ, ಎಲ್ಲರಿಗೂ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ನಾವು ಅಧ್ಯಯನ ಮಾಡುವಾಗ ನಮ್ಮ ಕಣ್ಮುಂದೆ ಬರುವ ಹೆಸರುಗಳು ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೀಗೆ ಪುರುಷ ನಾಯಕರ ಒಂದು ದೊಡ್ಡ ಪಟ್ಟಿಯೇ ಇರುತ್ತೆ. ಆದರೆ ಈ ಬೃಹತ್ ಹೋರಾಟ, ಈ ಮಹಾನ್ ಯಜ್ಞ ಕೇವಲ ಅವರಿಂದ ಮಾತ್ರ ಸಾಧ್ಯವಾಯಿತೇ? ಖಂಡಿತ ಇಲ್ಲ. ಇದರ ಹಿಂದೆ ತೆರೆಮರೆಯಲ್ಲಿಯೇ ಉಳಿದು ಹೋದ, ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಅಸಂಖ್ಯಾತ ಮಹಿಳೆಯರ ತ್ಯಾಗ, ಧೈರ್ಯ ಮತ್ತು ಸಂಘಟನಾ ಶಕ್ತಿಯ ಕಥೆಗಳಿವೆ. ಇವತ್ತಿನ ಈ ತರಗತಿಯಲ್ಲಿ ನಾವು ನಮ್ಮ ಕರ್ನಾಟಕದ ಅಂತಹ ಅಪ್ರತಿಮ ನಾಯಕಿಯರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಧ್ವನಿ ಇತಿಹಾಸದ ಪುಟಗಳಲ್ಲಿ ಅಷ್ಟಾಗಿ ಕೇಳಿಸದೆ ಎಲ್ಲೋ ಒಂದು ಮೂಲೆಯಲ್ಲಿ ಮರೆಯಾಗಿ ಹೋಗಿದೆ. ಹಾಗಾದ್ರೆ ನಮ್ಮ ಮನಸ್ಸಲ್ಲಿ ಮೂಡುವ ಮೊದಲ ಪ್ರಶ್ನೆ, ಯಾರು ಆ ಮಹಿಳೆಯರು? ನಮ್ಮ ಕರ್ನಾಟಕದಲ್ಲಿ ನಡೆದ ಸ್ವಾತಂತ್ರ್ಯ ಚಳುವಳಿಗೆ ಅವರ ಕೊಡುಗೆ ಎಂತಹದ್ದು? ಅವರು ಕೇವಲ ಹೋರಾಟಗಾರರ ಪತ್ನಿಯರಾಗಿ, ತಾಯಂದಿರಾಗಿ, ಸಹೋದರಿಯರಾಗಿ ತೆರೆಮರೆಯಲ್ಲಿ ಬೆಂಬಲ ನೀಡಿದವರೇ, ಅಥವಾ ತಾವೇ ಸ್ವತಃ ಚಳುವಳಿಯ ಚುಕ್ಕಾಣಿ ಹಿಡಿದು ಅದನ್ನು ಮುನ್ನಡೆಸುವಂತಹ ಪ್ರಚಂಡ ಶಕ್ತಿಯಾಗಿದ್ದರೆ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಇತಿಹಾಸದ ಪುಟಗಳನ್ನ ಒಂದೊಂದಾಗಿ ತಿರುವು ಹಾಕೋಣ. ನಮ್ಮ ಈ ಕಥೆಯ ಪಯಣ ಶುರುವಾಗುವುದೇ ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿ ಆರಂಭವಾಗುವುದಕ್ಕಿಂತಲೂ ಹಲವು ದಶಕಗಳ ಹಿಂದೆ. ಅಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲು ಬ್ರಿಟಿಷರ ವಿರುದ್ಧ ನಮ್ಮ ನೆಲದಲ್ಲಿ ಮೊಳಗಿದ ಮೊದಲ ಸಶಸ್ತ್ರ ದಂಗೆಯಿಂದ. ಆಶ್ಚರ್ಯದ ಸಂಗತಿಯಂದ್ರೆ, ಆ ದಂಗೆಯ ಕಿಡಿಯನ್ನು ಹೊತ್ತಿಸಿದ್ದು, ಅದರ ನೇತೃತ್ವ ವಹಿಸಿದ್ದು ಒಬ್ಬ ಮಹಿಳೆ. ಇದನ್ನೊಮ್ಮೆ ಆಳವಾಗಿ ಯೋಚನೆ ಮಾಡಿ. ಬ್ರಿಟಿಷ್ ಸಾಮ್ರಾಜ್ಯದ ಸೂರ್ಯ ಮುಳುಗುವುದೇ ಇಲ್ಲ ಅನ್ನುತ್ತಿದ್ದ ಕಾಲ ಅದು. ಅವರ ಅಧಿಕಾರ, ಸೈನ್ಯ, ಶಕ್ತಿ ಎಲ್ಲವೂ ಉತ್ತುಂಗದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಅವರ ವಿರುದ್ಧ ದಂಗೆ ಏಳಿ ಅಂತ ಮೊಟ್ಟಮೊದಲ ಕರೆಯನ್ನು ನೀಡಿದ್ದು ಒಬ್ಬ ಮಹಿಳೆ. ಅದು ನಮ್ಮ ಕರ್ನಾಟಕದ, ನಮ್ಮ ಹೆಮ್ಮೆಯ ಕಿತ್ತೂರಿನ ರಾಣಿ ಚೆನ್ನಮ್ಮ. ಇದು ಕೇವಲ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಮಾತ್ರವಲ್ಲ, ಇಡೀ ಭಾರತದ ಇತಿಹಾಸದಲ್ಲಿ ಮಹಿಳಾ ಶಕ್ತಿಯ ಒಂದು ಅದ್ಭುತ, ಅವಿಸ್ಮರಣೀಯ ಉದಾಹರಣೆ. ರಾಣಿ ಚೆನ್ನಮ್ಮನವರ ಹೋರಾಟ ಅಸಾಧಾರಣವಾದದ್ದು. ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕುಖ್ಯಾತ ಕಾನೂನನ್ನು ವಿರೋಧಿಸಿ ಅವರು ಯುದ್ಧಕ್ಕೆ ಇಳಿದರು. ಮೊದಲ ಯುದ್ಧದಲ್ಲಿ ಅವರ ಸೇನೆ ಬ್ರಿಟಿಷ್ ಪಡೆಯನ್ನು ಹೀನಾಯವಾಗಿ ಸೋಲಿಸಿತು. ಅಷ್ಟೇ ಅಲ್ಲ, ಆ ಪಡೆಯ ನಾಯಕತ್ವ ವಹಿಸಿದ್ದ ಥ್ಯಾಕರೆಯನ್ನೇ ಹತ್ಯೆ ಮಾಡಿದರು. ಇದು ಬ್ರಿಟಿಷರಿಗೆ ಅರಗಿಸಿಕೊಳ್ಳಲಾಗದ ದೊಡ್ಡ ಆಘಾತ, ಒಂದು ದೊಡ್ಡ ಅವಮಾನ. ಆದರೆ ಬ್ರಿಟಿಷರು ಸುಮ್ಮನೆ ಕೂರ್ಲಿಲ್ಲ. ಹೆಚ್ಚು ಸೈನ್ಯ, ಹೆಚ್ಚು ಶಸ್ತ್ರಾಸ್ತ್ರ ಮತ್ತು ಮೋಸದ ತಂತ್ರಗಳೊಂದಿಗೆ ಮರಳಿ ದಾಳಿ ಮಾಡಿದಾಗ ಎರಡನೇ ಸಂಘರ್ಷದಲ್ಲಿ ಅವರು ಸೋಲನ್ನೊಪ್ಪಿಕೊಳ್ಳಬೇಕಾಯಿತು. ಅವರನ್ನು ಬಂಧಿಸಿ ಬೈಲಹೊಂಗಲದ ಕೋಟೆಯಲ್ಲಿಡಲಾಯಿತು. ಆದರೂ ಅವರ ಈ ಹೋರಾಟ ವ್ಯರ್ಥವಾಗಲಿಲ್ಲ. ಅದು ಮುಂದೆ ಭಾರತದಾದ್ಯಂತ ನಡೆಯುವ ಬ್ರಿಟಿಷರ ವಿರುದ್ಧದ ಅನೇಕ ದಂಗೆಗಳಿಗೆ ಒಂದು ಸ್ಫೂರ್ತಿಯ ಕಿಡಿಯಾಯಿತು. ರಾಣಿ ಚೆನ್ನಮ್ಮನವರ ಸಶಸ್ತ್ರ ದಂಗೆಯ ನಂತರ ಸ್ವಾತಂತ್ರ್ಯ ಹೋರಾಟದ ಸ್ವರೂಪವೇ ಬದಲಾಗತೊಡಗಿತ್ತು. ಸುಮಾರು 1920ರ ದಶಕದ ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರ ರಾಜಕಾರಣದ ಪ್ರವೇಶದೊಂದಿಗೆ ಅಹಿಂಸೆ ಮತ್ತು ಸತ್ಯಾಗ್ರಹ ಅನ್ನೋ ಒಂದು ಹೊಸ ಅಲೆ ದೇಶದಾದ್ಯಂತ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮೂಲೆಗೂ ಹಬ್ಬಿತು. ಈ ಗಾಂಧಿಯುಗದಲ್ಲಿ ಮಹಿಳೆಯರು ಕೇವಲ ಮನೆಯ 4 ಗೋಡೆಗಳ ಮಧ್ಯೆ ಉಳಿಲಿಲ್ಲ. ಅವರು ಚಳುವಳಿಯ ಮುಂಚೂಣಿಗೆ ಬಂದು ನಿಂತರು. ಗಾಂಧೀಜಿಯವರ ಒಂದು ಕರೆಗೆ ಓಗೊಟ್ಟು ಸಾವಿರಾರು ಮಹಿಳೆಯರು ಬೀದಿಗಿಳಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಬ್ರಿಟಿಷರ ಅನ್ಯಾಯದ ತೆರಿಗೆಗಳ ವಿರುದ್ಧ ಕಂದಾಯ ನಿರಾಕರಣೆ ಅಥವಾ ತೆರಿಗೆ ಕೊಡಬೇಡಿ ಚಳವಳಿಗಳಲ್ಲಿ ಧೈರ್ಯದಿಂದ ಭಾಗಿಯಾದರು. ಅಷ್ಟೇ ಅಲ್ಲ, ವೈಯಕ್ತಿಕ ಸತ್ಯಾಗ್ರಹಗಳಂತಹ ಹೋರಾಟಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಜೈಲು ಸೇರಿದರು. ಇದು ಚಳವಳಿಗೆ ಒಂದು ದೊಡ್ಡ ನೈತಿಕ ಶಕ್ತಿಯನ್ನ ಮತ್ತು ವ್ಯಾಪಕತೆಯನ್ನ ತಂದುಕೊಟ್ಟಿತು. ಹಾಗಾದ್ರೆ ಈ ಗಾಂಧಿಯುಗದಲ್ಲಿ ಸ್ವಾತಂತ್ರ್ಯದ ಜ್ಯೋತಿಯನ್ನ ಕೈಯಲ್ಲಿ ಹಿಡಿದು ಕರ್ನಾಟಕದಾದ್ಯಂತ ಆ ಬೆಳಕನ್ನ ಪಸರಿಸಿದ, ತಮ್ಮ ಇಡೀ ಜೀವನವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟ ಕೆಲವು ಧೈರ್ಯವಂತ ಮಹಿಳೆಯರ ಪರಿಚಯವನ್ನ ಈಗ ನಾವು ಮಾಡಿಕೊಳ್ಳೋಣ. ಈ ಪಟ್ಟಿಯಲ್ಲಿ ನಾವು ಮೊದಲು ಸ್ಮರಿಸಬೇಕಾದ ಹೆಸರು ಉಮಾಬಾಯಿ ಕುಂದಾಪುರ ಅವರದ್ದು. ಗಾಂಧಿಯುಗದ ಮಹಿಳಾ ಹೋರಾಟಗಾರರಲ್ಲಿ ಇವರನ್ನ ಒಬ್ಬ ಪ್ರವರ್ತಕಿ ಎಂತಲೇ ಕರೀಬಹುದು. 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದ ಇವರು ಡಾಕ್ಟರ್ ನಾಸು ಹರ್ಡಿಕರ್ ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ಮುಖ್ಯಸ್ಥೆಯಾಗಿ ನೇಮಕಗೊಂಡರು. ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ಕರ್ನಾಟಕದ ಹಳ್ಳಿಗಳನ್ನು ಸುತ್ತಿ ಅಲ್ಲಿನ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನು ತಿಳಿಸಿ ಅವರನ್ನು ಚಳುವಳಿಗೆ ಸಂಘಟಿಸುವ ಕೆಲಸ ಮಾಡಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಜೈಲುವಾಸವನ್ನು ಅನುಭವಿಸಿದರು. ಇವರ ಸಂಘಟನಾ ಚಾತುರ್ಯವಿಲ್ಲದಿದ್ರೆ ಕರ್ನಾಟಕದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುತ್ತಿರಲಿಲ್ಲವೇನೋ. ಮುಂದೆ ನಾವು ನೋಡುವವರು ಬಳ್ಳಾರಿ ಸಿದ್ದಮ್ಮ. ಇವರ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ.
ಆರಂಭದಲ್ಲಿ ಸಾಮಾನ್ಯ ಗೃಹಿಣಿಯಾಗಿದ್ದ ಇವರ ಜೀವನದಲ್ಲಿ ಒಂದು ಘಟನೆ ದೊಡ್ಡ ಬದಲಾವಣೆ ತರುತ್ತದೆ. ಸೋಲಾಪುರದಲ್ಲಿ ಮಲ್ಲಪ್ಪ ಧನಶೆಟ್ಟಿ ಮತ್ತು ಅವರ ಸಂಗಡಿಗರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ ಸುದ್ದಿ ಇವರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿತು. 1938ರ ಮದ್ದೂರಿನ ಶಿವಪುರದಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದಲ್ಲಿ ಧ್ವಜಾರೋಹಣ ಮಾಡಲು ಮುಂದಾದಾಗ ಮೈಸೂರು ರಾಜ್ಯ ಪೊಲೀಸರಿಂದ ಬಂಧನಕ್ಕೊಳಗಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇವರ ವಿಶೇಷತೆ ಅಂದರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಜನರಿಗೆ ಅವರದೇ ಭಾಷೆಯಲ್ಲಿ ಸರಳವಾಡಿ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ ಅವರನ್ನು ಹೋರಾಟಕ್ಕೆ ಅಣಿಗೊಳಿಸುತ್ತಿದ್ದರು. 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಭೂಗತ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿ ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿದ್ದರು. ಮಂಗಳೂರಿನಲ್ಲಿ ಜನಿಸಿದ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೇವಲ ಒಬ್ಬ ಹೋರಾಟಗಾರರಾಗಿರಲಿಲ್ಲ, ಅದಕ್ಕೂ ಮಿಗಿಲಾಗಿ ಒಬ್ಬ ಅತ್ಯುತ್ತಮ ತರಬೇತುದಾರರಾಗಿದ್ದರು. ಅವರು ಮಹಿಳಾ ಸ್ವಯಂ ಸೇವಕರಿಗೆ ಕೇವಲ ಭಾಷಣ ಮಾಡುವುದನ್ನಾಗಲಿ ಘೋಷಣೆ ಕೂಗುವುದನ್ನಾಗಲಿ ಕಲಿಸಿಲ್ಲ. ಬದಲಿಗೆ ಮೆರವಣಿಗೆಯ ಸಂದರ್ಭದಲ್ಲಿ ಲಾಠೆಯೇಟು ಮತ್ತು ಗುಂಡುಗಳನ್ನು ಧೈರ್ಯವಾಗಿ ಹೇಗೆ ಎದುರಿಸಬೇಕು, ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಹೇಗೆ, ಎಲ್ಲಾದರೂ ಬೆಂಕಿ ಬಿದ್ದರೆ ಅದನ್ನು ನಂದಿಸುವುದು ಹೇಗೆ ಅಂತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತಿದ್ದರು. ಇದು ಚಳುವಳಿಯನ್ನ ಕೇವಲ ಭಾವನಾತ್ಮಕ ಹೋರಾಟವಾಗಿ ಉಳಿಸದೆ ಅದಕ್ಕೊಂದು ಶಿಸ್ತು, ಸಿದ್ಧತೆ ಮತ್ತು ಕಾರ್ಯತಂತ್ರವನ್ನು ತಂದುಕೊಟ್ಟಿತು. ಸ್ವಾತಂತ್ರ್ಯದ ನಂತರವೂ ಅವರ ಸಮಾಜ ಸೇವೆ ಮುಂದುವರಿಯಿತು. ಅದಕ್ಕಾಗಿ ಅವರಿಗೆ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯೂ ಲಭಿಸಿತು. ಇವರಷ್ಟೇ ಅಲ್ಲ, ಇನ್ನೂ ಅನೇಕ ಮಹಿಳೆಯರು ಬೇರೆ ಬೇರೆ ರಂಗಗಳಲ್ಲಿ ಹೋರಾಟ ನಡೆಸುತ್ತಿದ್ದರು. ಉದಾಹರಣೆಗೆ ನಾಗಮ್ಮ ಪಾಟೀಲ್ ಅವರು ಸ್ವಾತಂತ್ರ್ಯ ಅಂದ್ರೆ ಬ್ರಿಟಿಷರಿಂದ ಮುಕ್ತಿ ಮಾತ್ರವಲ್ಲ, ನಮ್ಮ ಸಮಾಜದಲ್ಲಿರುವ ಅನಿಷ್ಟಗಳಿಂದಲೂ ಮುಕ್ತಿ ಅಂತ ನಂಬಿದ್ದವರು. ಹುಬ್ಬಳ್ಳಿಯಲ್ಲಿ ಹರಿಜನ ಬಾಲಕಿಯರಿಗಾಗಿಯೇ ಒಂದು ಆಶ್ರಮವನ್ನು ತೆರೆದು ಅಸ್ಪೃಶ್ಯತೆಯ ವಿರುದ್ಧ ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದರು. ಅದೇ ಸಮಯದಲ್ಲಿ ಈಗಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವರು ಹೈದರಾಬಾದ್ ನಿಜಾಮನ ದಬ್ಬಾಳಿಕೆ ವಿರುದ್ಧ ಹೋರಾಟವನ್ನು ಸಂಘಟಿಸಿದರು. ಇದು ಏನ್ ತೋರಿಸುತ್ತೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರ ಸೀಮಿತವಾಗಿರಲಿಲ್ಲ, ದೇಶದೊಳಗಿನ ಸಾಮಾಜಿಕ ಅನಿಷ್ಟಗಳು ಮತ್ತು ಸ್ಥಳೀಯ ದಬ್ಬಾಳಿಕೆಗಳ ವಿರುದ್ಧವೂ ಸಮಾನವಾಗಿ ನಡೀತಿತ್ತು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಈ ಎಲ್ಲ ವೈಯಕ್ತಿಕ ಪ್ರಯತ್ನಗಳು ಕೇವಲ ಪ್ರತ್ಯೇಕವಾದ ಘಟನೆಗಳಾಗಿರಲಿಲ್ಲ, ಅದೆಲ್ಲವೂ ಒಂದಕ್ಕೊಂದು ಸೇರ್ಕೊಂಡು ಒಂದು ದೊಡ್ಡ ಸಂಘಟಿತ ಹೋರಾಟವಾಗಿ ಹೇಗೆ ರೂಪುಗೊಂಡಿತು ಮತ್ತು ಈ ನಾಯಕಿಯರು ಹೇಗೆ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದ್ರು ಎಂಬುದನ್ನು ಈಗ ನಾವು ನೋಡೋಣ. ವಿವಿಧ ಚಳುವಳಿಗಳಲ್ಲಿ ಈ ನಾಯಕಿಯರ ಪಾಲ್ಗೊಳ್ಳುವಿಕೆ ನಿಜಕ್ಕೂ ಅದ್ಭುತವಾಗಿತ್ತು. ನೋಡಿ, ಉಪ್ಪಿನ ಸತ್ಯಾಗ್ರಹ ಅಂತ ಬಂದಾಗ ಉಮಾಬಾಯಿ ಕುಂದಾಪುರ, ಜಯದೇವಿ ತಾಯಿ ಲಿಗಾಡೆ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಕೃಷ್ಣಾಬಾಯಿ, ಸುಬ್ಬಮ್ಮ ಜೋಯಿಸ್ ಅವರಂತಹ ಅನೇಕ ಪ್ರಮುಖ ನಾಯಕಿಯರು ಭಾಗಿಯಾಗಿದ್ರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ತೆರಿಗೆ ರಹಿತ ಚಳುವಳಿಯಲ್ಲಿ ಗೌರಮ್ಮನವರ ನೇತೃತ್ವದಲ್ಲಿ ಸುಬ್ಬಮ್ಮ ಜೋಯಿಸ್ ಮತ್ತು ಇತರರು ಹೋರಾಡಿದ್ರು. 1938ರ ಐತಿಹಾಸಿಕ ಶಿವಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಳ್ಳಾರಿ ಸಿದ್ದಮ್ಮ, ಸುಬ್ಬಮ್ಮ ಜೋಯಿಸ್ ಮತ್ತು ಯಶೋಧರಮ್ಮ ದಾಸಪ್ಪ ಅವರಂತಹ ನಾಯಕಿಯರು ಪ್ರಮುಖ ಪಾತ್ರ ವಹಿಸಿದ್ರು. ಒಬ್ಬರೇ ಮಹಿಳೆ ಅನೇಕ ಚಳುವಳಿಗಳಲ್ಲಿ ಸಕ್ರಿಯರಾಗಿದ್ದು ಅವರ ಅಚಲವಾದ ಸಮರ್ಪಣೆ ಮತ್ತು ಬದ್ಧತೆಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಇವರೆಲ್ಲರ ತ್ಯಾಗ ಮತ್ತು ಹೋರಾಟದ ಫಲ ಕೇವಲ ನಮಗೆ ರಾಜಕೀಯ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಸೀಮಿತವಾಗಿರಲಿಲ್ಲ, ಅದಕ್ಕೂ ಮಿಗಿಲಾಗಿ ಅದು ಮುಂದಿನ ಪೀಳಿಗೆಗೆ ಒಂದು ಶಾಶ್ವತವಾದ ಮೌಲ್ಯಗಳ ಪರಂಪರೆಯನ್ನ, ಒಂದು ಆದರ್ಶವನ್ನ ಬಿಟ್ಟೋಯ್ತು. ಈ ಒಂದು ವಾಕ್ಯ ಅವರ ಹೋರಾಟದ ಸಂಪೂರ್ಣ ಸಾರವನ್ನ ಹಿಡಿದಿಡುತ್ತದೆ. ಅವರ ಹೋರಾಟ ಕೇವಲ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅನ್ನೋ ಸಂಕುಚಿತ ಗುರಿಯದ್ದಾಗಿರಲಿಲ್ಲ. ಬದಲಿಗೆ ಅದಕ್ಕೆ 3 ಪ್ರಮುಖ ಆಯಾಮಗಳಿದ್ವು. 1, ಪ್ರಾತಿನಿಧಿಕ ಸರ್ಕಾರ, ಅಂದ್ರೆ ಜನರಿಂದ ಆಯ್ಕೆಯಾದ ಪ್ರಜಾಸತ್ತಾತ್ಮಕ ಸರ್ಕಾರ ಬರಬೇಕು. 2, ದೇಶದ ಆರ್ಥಿಕ ಪ್ರಗತಿಯಾಗಬೇಕು. ಮತ್ತು 3ನೇದು, ಎಲ್ಲಕ್ಕಿಂತ ಮಿಗಿಲಾಗಿ ತಮ್ಮ ಮಾತೃಭೂಮಿಯ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡಿದ್ರು. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ತೆಗೆದುಕೊಳ್ಬೇಕಾದ ಪ್ರಮುಖ ಪಾಠ ಏನು? ಈ ಮಹಿಳೆಯರ ಹೋರಾಟ ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿರಲಿಲ್ಲ, ಅದು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಬಿತ್ತುವುದಾಗಿತ್ತು. ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಕೇವಲ ಸಂವಿಧಾನದ ಪುಸ್ತಕಗಳಲ್ಲಿ ಇಡದೆ ಅದನ್ನು ಜನಸಾಮಾನ್ಯರ ಜೀವನದ ಒಂದು ಭಾಗವಾಗಿಸುವುದು ಅವರ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು. ಅವರ ಹೋರಾಟಕ್ಕೆ ಒಂದು ವಿಶಾಲವಾದ ದೃಷ್ಟಿಕೋನವಿತ್ತು. ಈ ಎಲ್ಲ ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳಿದ ಮೇಲೆ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಉಳಿಯುತ್ತದೆ. ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಮರೆಯಾಗಿ ಹೋಗಿರುವ ಈ ಅಪ್ರತಿಮ ನಾಯಕಿಯರ ಧೈರ್ಯ, ತ್ಯಾಗ ಮತ್ತು ಹೋರಾಟದ ಕಥೆಗಳನ್ನ ನಾವು ಕೇವಲ ನೆನಪಿಸಿಕೊಂಡ್ರೆ ಸಾಲದು, ಅವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ಈ ಕಥೆಗಳು ಎಂದಿಗೂ ಮರೆಯಾಗದಂತೆ ನೋಡಿಕೊಳ್ಳಲು ನಾವೆಲ್ಲರೂ ಏನು ಮಾಡಬಹುದು? ಈ ಬಗ್ಗೆ ನಾವೆಲ್ಲರೂ ಒಟ್ಟಾಗಿ ಯೋಚಿಸಬೇಕಿದೆ.